ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ಅಗ್ಗಜಗ್ಗಾಟ ಮುಂದುವರೆದಿದೆ. ಈಗಾಗಲೇ ರಾಜ್ಯಪಾಲರು ಒಂದು ಅಂಕಿತ ಹಾಕುವ ಮೂಲಕ ಕೆಲವೊಂದು ಷರತ್ತುಗಳನ್ನು ವಿಧಿಸಿದ್ದಾರೆ. ಈಗ ಒಂದು ಪ್ರತ್ಯೇಕ ಪಾಲಿಕೆ ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಬೇಕಾಗಿದೆ. ಈ ಒಂದು ಆದೇಶ ಹೊರಡಿಸುವಂತೆ ಆಗ್ರಹಿಸಿ ಮತ್ತು ಏನು ಕಳೆದ ಒಂದು ಪಾಲಿಕೆ ಸಭೆಯಲ್ಲಿ ಠರಾವು ಪಾಸ್ ಮಾಡಲಾಗಿತ್ತು, ಬೃಹತ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಚನೆಗೆ ಒತ್ತಾಯಿಸಿ ಠರಾವು ಪಾಸ್ ಮಾಡಲಾಗಿತ್ತು. ಆ ಒಂದು ಠರಾವನ್ನ ವಾಪಸ್ ಪಡಿಬೇಕಂತೇಳಿ ಧಾರವಾಡ ಪ್ರತ್ಯೇಕ ಪಾಲಿಕೆ ಹೋರಾಟಗಾರರು ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಪ್ರತಿಭಟನೆ ಮಾಡಿದರು. ಪಾಲಿಕೆ ಸಾಮಾನ್ಯ ಸಭೆ ಸಂದರ್ಭದಲ್ಲಿ ಪಾಲಿಕೆ ಕಚೇರಿಗೆ ನುಗ್ಗುವಂತಹ ಪ್ರಯತ್ನವನ್ನು ಸಹ ಮಾಡಿದರು. ಈ ವೇಳೆ ಮೇಯರ್ ಮತ್ತು ಕಮಿಷನರ್ ಮೊದಲಾದವರು ಒಂದು ಮನವೊಲಿಕೆ ಮಾಡುವಂತಹ ಪ್ರಯತ್ನ ಮಾಡಿದರು. ಜೊತೆಗೆ ಕೊನೆಗೆ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಹಿಂದಿನ ಸಭೆಯಲ್ಲಿ ಕೈಗೊಳ್ಳಲಾಗಿತ್ತು ಠರಾವು, ಆ ಒಂದು ಠರಾವನ್ನು ರದ್ದು ಮಾಡುವಂಥ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಏನೆಲ್ಲ ಆಯಿತು ಮತ್ತು ಮುಂದಿನ ಧಾರವಾಡ ಪ್ರತ್ಯೇಕ ಪಾಲಿಕೆ ಹೋರಾಟಗಾರರ ಮುಂದಿನ ನಡೆ ಏನಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ರಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹುಬ್ಬಳ್ಳಿ ಧಾರವಾಡ ಅಖಂಡ ಒಂದು ಪಾಲಿಕೆ ಇತ್ತು. ಅಂದರೆ ಈಗ ಬೆಂಗಳೂರು ಬಿಟ್ಟರೆ ಅತಿ ದೊಡ್ಡ ನಗರ ಎಂಬ ಹೆಗ್ಗಳಿಕೆ ಈ ಒಂದು ಅವಳಿ ನಗರಕ್ಕಿತ್ತು. ಹುಬ್ಬಳ್ಳಿ ಮತ್ತು ಧಾರವಾಡದ ಒಂದು ಪ್ರತ್ಯೇಕ ಮೊದಲು ಅವಳಿ ನಗರದ ಒಂದು ಪಾಲಿಕೆ ಇತ್ತು, HDMC ಅಂತೇಳಿ. ಆದರೆ ಈ ಬಹುದಿನಗಳಿಂದಲೂ ಸಹ ಕೂಗಿತ್ತು, ಪ್ರತ್ಯೇಕ ಪಾಲಿಕೆ ರಚನೆ ಮಾಡಬೇಕು, ಧಾರವಾಡಕ್ಕೆ ಒಂದು ಪ್ರತ್ಯೇಕ ಪಾಲಿಕೆ ರಚನೆ ಮಾಡಬೇಕು, ಧಾರವಾಡದ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇತ್ತು. ಮತ್ತು ಈ ನಿಟ್ಟಿನಲ್ಲಿ BJPಯೂ ಸಹ ಈ ಹಿಂದೆಯೂ ಸಹ ಒಂದು ನಿರ್ಧಾರ ಕೈಗೊಂಡಿತ್ತು. ಪಾಲಿಕೆಯಲ್ಲಿ ಠರಾವನ್ನು ಸಹ ಪಾಸ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿತ್ತು. ಪಾಲಿಕೆಯನ್ನು ಕೈಗೊಂಡ ನಿರ್ಧಾರಕ್ಕೆ ಅನುಗುಣವಾಗಿಯೇ ರಾಜ್ಯ ಸರ್ಕಾರ ಅದನ್ನು ಪ್ರತ್ಯೇಕ ಪಾಲಿಕೆ ರಚನೆಗೆ ತೀರ್ಮಾನ ಮಾಡಿ ರಾಜ್ಯಪಾಲರಿಗೆ ಅಂಕಿತಕ್ಕೆ ಕಳಿಸ್ಕೊಡ್ಲಾಗಿತ್ತು. ಆದರೆ ಇಲ್ಲಿ ಇನ್ ಬಿಟ್ವೀನ್ ಏನಾಯಿತು ಅಂದರೆ ಇಲ್ಲಿ ಪ್ರತ್ಯೇಕ ಪಾಲಿಕೆ ಅದನ್ನು ರಾಜ್ಯಪಾಲರು ಸಹಿ ಹಾಕಬೇಕು ಅನ್ನೋ ಹೊತ್ತಲ್ಲಿನೇ BJPಯವ್ರ ತಲೆಯಲ್ಲಿ ಮತ್ತು ಹೊಸ ಒಂದು ಹುಳ ಬಿಟ್ಕೊಳ್ಳುವಂಥ ಪರಿಸ್ಥಿತಿ ಆಯಿತು. ಅಂದರೆ ಹುಬ್ಬಳ್ಳಿ ಧಾರವಾಡ ಅಖಂಡವಾಗಿ ಇರಲಿ, ಬೃಹತ್ ಮಹಾನಗರ ಪಾಲಿಕೆ ಮಾಡೋಣ, ಒಂದು 10 ಲಕ್ಷಕ್ಕೂ ಹೆಚ್ಚು ಪಾಪ್ಯುಲೇಷನ್ ಇದ್ದ ಮಹಾನಗರಗಳಿಗೆ ವಾರ್ಷಿಕ 1,000 ಕೋಟಿಗೂ ಹೆಚ್ಚು ಅನುದಾನ ಸಿಗುತ್ತೆ, ಹಾಗಾಗಿ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕಳೆದ ಒಂದು ಸಾಮಾನ್ಯ ಸಭೆಯಲ್ಲಿ ಮತ್ತೊಂದು ಠರಾವು ಪಾಸ್ ಮಾಡುವಂಥ ಕೆಲಸ ಮಾಡಿದರು. ಅಂದರೆ ಈ ಹಿಂದೇನು ಪ್ರತ್ಯೇಕ ಪಾಲಿಕೆಯ ಪರವಾಗಿ ನಿರ್ಣಯ ಕೈಗೊಳ್ಳಲಾಗಿತ್ತು, ಅದಕ್ಕೆ ವಿರುದ್ಧವಾಗಿ ಮತ್ತು ಈ ಎರಡೂ ಅವಳಿ ನಗರಗಳು ಅಖಂಡವಾಗಿ ಉಳಿಲಿ ಅನ್ನೋ ಒಂದು ನಿರ್ಧಾರವನ್ನು ಕೈಗೊಳ್ಳುವ ಮೂಲಕ ಒಂದು ಠರಾವು ಪಾಸ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡುವಂಥ ಕೆಲಸ ಆಗಿತ್ತು. ಇದರ ನಡುವೆ ಧಾರವಾಡದಲ್ಲಿ ಪ್ರತ್ಯೇಕ ಪಾಲಿಕೆಯ ಹೋರಾಟ ತೀವ್ರಗೊಳ್ತು ಮತ್ತು ಈ ನಿಟ್ಟಲ್ಲಿ ರಾಜಕೀಯ ಒಂದು ಹಗ್ಗ ಜಗ್ಗಾಟನೂ ಆರಂಭಗೊಳ್ತು. ಎರಡೂ ಪಕ್ಷಗಳು ಅಂದರೆ ಕಾಂಗ್ರೆಸ್ಸು ಮತ್ತು BJP ಎರಡೂ ಪಕ್ಷಗಳು ಇಲ್ಲಿ ಒಂದು ಪೈಪೋಟಿ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡುವಂಥ ಕೆಲಸ ಮಾಡಿದರು. ಆದರೆ ಇಲ್ಲಿ ಈ ಒಂದು ರಾಜಕೀಯ ಮಾಡೋದು ಬೇಡ, ಮಾಡಬೇಡ್ರಿ, ಇಲ್ಲಿ ಏನಿದ್ರೆ ನಮ್ಮ ಪ್ರತ್ಯೇಕ ಪಾಲಿಕೆ ಕೊಡ್ರಿ ಅನ್ನೋ ಒಂದೇ ಒಂದು ಅಂಶ ಇಟ್ಕೊಂಡು BD ನ್ಯಾಯವಾದಿ ಹಿರಿಯ ವಕೀಲರಾದಂಥ BD ಹಿರೇಮಠ ಅವರ ನೇತೃತ್ವದಲ್ಲಿ ಧಾರವಾಡದಲ್ಲಿ ಹೋರಾಟ ಮುಂದುವರಿಸಲಾಗಿದೆ. ಅದರ ಒಂದು ಭಾಗವಾಗಿಯೇ ಇವತ್ತೇನು ಹುಬ್ಬಳ್ಳಿಯಲ್ಲಿ ಪಾಲಿಕೆ ಸಾಮಾನ್ಯ ಸಭೆ ನಡೀತಾ ಇತ್ತು. ಆ ಸಾಮಾನ್ಯ ಸಭೆ ಸಂದರ್ಭದಲ್ಲಿ BD ಹಿರೇಮಠ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿ ಪಾಲಿಕೆ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು ಮತ್ತು ಪಾಲಿಕೆ ಸಾಮಾನ್ಯ ಸಭೆ ನಡೀತಾ ಇತ್ತು ಅಲ್ಲಿಗೆ ಒಳನುಗ್ಗುವಂತಹ ಪ್ರಯತ್ನಗಳು ಸಹ ಮಾಡಲಾಯಿತು. ಮತ್ತು ಸ್ಥಳಕ್ಕೆ ಬಂದಂತಹ ಮೇಯರು, ಕಮಿಷನರು, ಉಪಮೇಯರು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸವನ್ನು ಹೋರಾಟಗಾರರು ಮಾಡಿದರು. ನಮಗೆ ಒಂದೇ ಒಂದು ಈ ಹಿಂದೆ ಠರಾವು ಪಾಸ್ ಮಾಡಿದರೆ ಅದನ್ನು ಕೂಡಲೇ ರದ್ದು ಮಾಡಬೇಕು, ಜೊತೆಗೆ ಪ್ರತ್ಯೇಕ ಪಾಲಿಕೆಗೆ ನೀವು ಒಂದು ಅಂಗೀಕಾರ ಮುದ್ರೆ ಒತ್ತಬೇಕನ್ನೋ ಒಂದು ಆಗ್ರಹನ ಮಾಡಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಕಚೇರಿಯಲ್ಲಿ ಇವತ್ತು ಸಾಮಾನ್ಯ ಸಭೆ ಇತ್ತು. ಆ ಸಾಮಾನ್ಯ ಸಭೆಯಲ್ಲಿ ಹಿಂದಿನ ಸಾಮಾನ್ಯ ಸಭೆಯಲ್ಲಿ ನಾವು ಹುಬ್ಬಳ್ಳಿ ಧಾರವಾಡವನ್ನು ಬೃಹತ್ತಾಗಿ ಮಾಡಬೇಕಂತ ಏನೇನು ವಿಷಯವನ್ನು ತೆಗೆದುಕೊಂಡು ಬಂದು ಚರ್ಚೆಯನ್ನು ಮಾಡಿದ್ವಿ. ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿ ನಾವಿಟ್ಟಿದ್ವಿ. ಆದರೆ ಈ ಒಂದು ನಮ್ಮ ಎಲ್ಲ ಹೋರಾಟಗಾರರಾಗ್ಬೋದು ಹಾಗೂ ಧಾರವಾಡದ ಪ್ರತಿಯೊಬ್ಬ ಸಾರ್ವಜನಿಕರ ಒಂದು ಆಶಯ ಹುಬ್ಬಳ್ಳಿಯ ಮತ್ತು ಧಾರವಾಡವನ್ನು ಪ್ರತ್ಯೇಕ ಮಹಾನಗರ ಪಾಲಿಕೆಯಾಗಿ ಮಾಡಬೇಕಂತೇಳಿ. ಹಾಗಾಗಿ ಅದರ ಒಂದು ನಿಮಿತ್ತ ಸಾಕಷ್ಟು ಹೋರಾಟಗಳಾಗ್ತಾಯಿದ್ವು. ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರಿಂದ ಒಂದು ಎಲ್ಲ ನಿಯಮಗಳನ್ನು ಕಳಿಸುವಂಥ ಒಂದು ಕಡತವನ್ನು ಕಳಿಸಿದ್ವಿ. ಆದರೆ ಅದು ಸರಿಯಾಗಿ ಬಂದಿಲ್ಲ ಅಂತಂತ ಹೇಳಿ ನಮಗೆ ಇನ್ಫಾರ್ಮೇಷನ್ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಏನೇ ಒಂದು ನಮ್ಮ ಇನ್ಫಾರ್ಮೇಷನ್ ಅದು ಸರಿಯಾಗಿಲ್ಲ ಅಂದರೂ ಸಹ
ಧಾರವಾಡಕ್ಕೆ ಪ್ರತ್ಯೇಕ ಆಗಬೇಕಂತೇಳಿ ಮಾನ್ಯ ನಮ್ಮ ಗೌರವಾನ್ವಿತ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರು, ಅದೇ ರೀತಿ ಶಾಸಕರಾದಂಥ ನಮ್ಮ ಅರವಿಂದ್ ಬೆಲ್ಲದವರ ನೇತೃತ್ವದಲ್ಲಿ ಬಿ ಡಿ ಹಿರೇಮಠ ನಮ್ಮ ಹೋರಾಟಗಾರರು ಅವರ ಒಂದು ನೇತೃತ್ವದಲ್ಲಿ ಒಂದು ನಿಯೋಗನ ತೆಗೆದುಕೊಂಡು ಹೋಗಿ ಯಾವುದೇ ಒಂದು ನೀವು ವಿಳಂಬವನ್ನು ಮಾಡದೆ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಆಗಬೇಕಂತಂಥೇಳಿ ಮಾತಾಡಿ ಬಂದಿದ್ದರು. ಅದೇ ರೀತಿಯಾಗಿ ಗೌರವಾನ್ವಿತ ರಾಜ್ಯಪಾಲರು ಇವತ್ತು 5 ದಿನದ ಹಿಂದೆ ಅಂದರೆ 25ನೇ ತಾರೀಕಿಗೆ ಅಂಕಿತವನ್ನು ಹಾಕಿ ಆ ಕಡತವನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ. ಹಾಗಾಗಿ ಏನು ಇವತ್ತು ನಾವು ಸಭೆಯನ್ನು ಮಾಡಿದ್ವಿ, 25ನೇ ತಾರೀಕಿಗೆ ರಾಜ್ಯಪಾಲರಿಂದ ಕಡತ ಹೋಗಿದ್ದಕ್ಕೆ ಆ ಒಂದು ವಿಷಯ 23 ವಿಷಯವನ್ನು ಮತ್ತು ಠರಾವ್ ಸಂಖ್ಯೆ 1013 ಅದು ಅಸಿಂಧ ಆಯಿತು. ಯಾಕಂದರೆ ರಾಜ್ಯಪಾಲರ ಅಂಕಿತ ಆದಮೇಲೆ ಯಾವುದೇ ರೀತಿಯಾಗಿ ಠರಾವನ್ನು ಅಂಗೀಕಾರ ಮಾಡುವಂಥದ್ದು ಇಲ್ಲ. ಸೊ ಹಾಗಾಗಿ ಆ ಠರಾವನ್ನು ನಾವು ರದ್ದುಗೊಳಿಸಿ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಆಗಬೇಕಂತೇಳಿ ಆಗ್ರಹ ಮಾಡಿ ಅದೇ ರೀತಿ ಆದೇಶವನ್ನು ಸಹ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಎಲ್ಲ ಇಲ್ಲಿ ಬಂದಂಥ ಹೋರಾಟಗಾರರಾಗ್ಬೋದು, ನಮ್ಮ ಸಂಸದರು, ಶಾಸಕರು, ಅದೇ ರೀತಿ ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷದವರು, BJP ಪಕ್ಷದವರು, JDS ಪಕ್ಷದವರು, ಅನೇಕ ಸಂಘ ಸಂಸ್ಥೆಗಳು ಸಾಕಷ್ಟು ಹೋರಾಟವನ್ನು ಮಾಡಿದರ ಫಲವಾಗಿ ಇವತ್ತೆಲ್ಲರೂ ಸೇರಿ ನಾವು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನಾಗಿ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದೇನೆ. ಇವತ್ತೇನು ನಿರ್ಣಯ ಆಯಿತು, ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಯ ವಿಷಯ ಬಂದಾಗ ನಮಗಿನ್ನೂ ಡೌಟ್ ಇತ್ತು. ಆ ಕಾರಣಕ್ಕಾಗಿ ಇಲ್ಲಿ ಎಲ್ಲರ ಮೇಲೆ ಒತ್ತಾಯವನ್ನು ಮಾಡೋದು ಅಷ್ಟೇ ಅಲ್ಲ, ಪ್ರಸಂಗ ಬಂದರೆ ಎಲ್ಲದಕ್ಕೂ ಸಿದ್ಧರಾಗಿ ಬಂದಿದ್ವಿ. ಆವಾಗ ಈ ವಿಷಯ ಬಂದಾಗ ನಮಗೂ ಪೊಲೀಸರು ಘರ್ಷಣೆ ಆಯಿತು. ನಾವು ಮೇಲೆ ಹೋಗಬೇಕು ಅಂತೇಳಿ ತಿಕ್ಕಾಟಗಳಾದವು. ನನ್ನ ಕಾಲು ಸಹ ಇದರಲ್ಲಿ ಸಿಕ್ಕು ಗಾಯ ಆಯಿತು. ಅದು ಪ್ರಶ್ನೆ ಬೇರೆ ಬಿಡಿ. ನಾವು ಮೇಲೆ ಹೋಗಿ ಅಲ್ಲಿ ಏನು ಚರ್ಚೆ, ಯಾರು ಮಾತನಾಡ್ತಾರೆ ಅಂಥೇಳಿ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ನಾವು ಇಲ್ಲಿಯ ಕಮಿಷನರ್ ಅವರಿಗೆ, ಮಹಾಪೌರರಿಗೆ, ಎಲ್ಲ ವಿರೋಧಿ ಪಕ್ಷದ ನಾಯಕರಿಗೆ ಎಲ್ಲರಿಗೆ ಮಾತಾಡಿದ್ವಿ. ಏನಂದ್ರೆ ಒಂದು ಮೈಕ್ ಹಾಕಿ ಅಲ್ಲಿ ಒಳಗೆ ಏನು ಮಾತನಾಡ್ತಾರೆ ಜನಕ್ಕೆ ಗೊತ್ತಾಗಬೇಕು. ಇಲ್ಲದೆ ಹೋದರೆ ಇವು ಪಾಪ ಯಾರೂ ಓದೋಕೆ ಬರೋದಿಲ್ಲ, ಕೆಲವರಿಗೆ ಗೊತ್ತಾಗೋದಿಲ್ಲ, ಕೆಲವರಿಗೆ ಕಾನೂನು ಪ್ರಜ್ಞೆ ಇರೋದಿಲ್ಲ. ಆವಾಗ ಇದನ್ನು ತಮಗೆ ಹೆಂಗೆ ಬೇಕು ಹಂಗೆ ಅವರು ರಚಿಸಿಕೊಂಡು ಅದು ಸರ್ವಾನುಮತನೋ ಮೆಜಾರಿಟಿನೋ ಹೆಂಗೆ ಮಾಡ್ತಾರೆ. ಅದು ಆಗಿದ್ದಕ್ಕೆ ನಾವು ಈಗ ಒತ್ತಾಯವನ್ನು ಮಾಡಿದಾಗ ಈ ಹೋರಾಟದ ಫಲವಾಗಿ ಈಗ ಅದು ನಿರ್ಣಯ ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆ ಆಗಿದ್ದಕ್ಕೆ, ಮಹಾನಗರ ಪಾಲಿಕೆ ಆಗಿದ್ದಕ್ಕೆ ಸರ್ವಾನುಮತ ಮಾಡಿದಾರೋ ಏನು ಮಾಡಿದ್ದಾರೆ. ಆದರೆ ಅದನ್ನು ಈಗ ಊರ್ಜಿತಗೊಳಿಸಿ ಏನೋ ಬೃಹತ್ ಹುಬ್ಬಳ್ಳಿ ಧಾರವಾಡ ಬೃಹತ್ ನಗರ ಪಾಲಿಕೆ ಕೈ ಬಿಟ್ಟಿದ್ದಾರೆ. ನಮಗೆ ಸಂತೋಷ ತಂದಿದೆ. ಆದರೆ ಇನ್ನೂ ಅದು ಪರಿಪೂರ್ಣ ಆಗಬೇಕಂದ್ರೆ ರಾಜ್ಯ ಸರ್ಕಾರದ ಮುಂದೆ ಇದೆ. ಈಗಾಗಲೇ ರಾಜ್ಯಪಾಲರು ಅನುಮೋದನೆ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ, ಗೌರವಾನ್ವಿತ ರಾಜ್ಯಪಾಲರು ಕಳಿಸಿದ್ದಾರೆ. ಈಗ ಅವರು ಮುತುವರ್ಜಿ ವಹಿಸಿ ಕೂಡಲೇ ಇದಕ್ಕೆ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿ ಅಂತಿಮ ನೋಟಿಫಿಕೇಷನ್ ಹೊರಡಿಸ್ಬೇಕು. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಯಾಗಿ ಅವರು ಮಾಡಬೇಕು ಅಂಥೇಳಿ ಈ ಜನರ ಇದಕ್ಕೆ ಕೂಡಲೇ ತೀರ್ಮಾನ ತೆಗೆದುಕೊಳ್ತಾರೆ ಸರ್ಕಾರ ಅಂತ ನಂಬಿದ್ದೇನೆ. ಹೋರಾಟಗಾರರ ಒಂದು ಏನು ಪ್ರತಿಭಟನೆಗೆ ಮಣಿದಂತಹ ಪಾಲಿಕೆ ಏನಂದರೆ, ಮೇಯರ್ ನೇತೃತ್ವದಲ್ಲಿ ಏನು ಸಭೆ ನಡೀತು, ಆ ಸಭೆಯಲ್ಲಿ ಒಕ್ಕೂರಿನಿಂದ ಒಂದು ನಿರ್ಣಯ ಕೈಗೊಳ್ಳಲಾಯಿತು. ಮತ್ತು ಏನು ಈ ಹಿಂದಿನ ಏನು ಠರಾವ್ ಪಾಸ್ ಮಾಡಲಾಗಿತ್ತು ಅದನ್ನು ರದ್ದು ಮಾಡುವ ಮೂಲಕ ಏನು ಪ್ರತ್ಯೇಕ ಪಾಲಿಕೆಗೆ ಅನುಮೋದನೆ ಕೊಡುವಂತಹ, ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಗ್ರೀನ್ ಸಿಗ್ನಲ್ ಕೊಡುವಂಥ ಕೆಲಸವನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಮಾಡಲಾಯಿತು. ಅದಾದ ನಂತರ ಆ ನಿರ್ಣಯವನ್ನು ಏನು BD ಹಿರೇಮಠ ಅವರಿಗೆ ಹೇಳುವ ಮೂಲಕ ನಾವು ನಿಮ್ಮ ಜೊತೆ ಇದ್ದೀವಿ, ಪ್ರತ್ಯೇಕ ಪಾಲಿಕೆ ರಚನೆಗೆ ನಾವು ಸಹ ಬೆಂಬಲ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಮೇಯರ್ ಜ್ಯೋತಿ ಪಾಟೀಲ್ ಹೇಳಿದರು. ಏನು ಅನುದಾನದ ವಿಚಾರ ಕಾರಣಕ್ಕಾಗಿ ನಾವು ಎರಡೂ ವಿಭಾಗ ಆಗೋದು ಬೇಡ ಅನ್ನೋ ಒಂದು ಮಾತನ್ನು ಹೇಳಿದ್ವಿ. ಆದರೆ ಈಗ ಅಲ್ಲಿನ ಜನ, ಧಾರವಾಡ ಜನ ಏನಂದರೆ ಪ್ರತ್ಯೇಕ ಪಾಲಿಕೆಯ ಬೇಡಿಕೆ ಇಟ್ಟಿರೋದ್ರಿಂದಾಗಿ ನಾವು ಅದನ್ನು ಮಾನ್ಯ ಮಾಡ್ತೀವಿ. ಮತ್ತು ಈ ಏನು ರಾಜ್ಯಪಾಲರ ಅಂಗೀಕಾರ ಹಾಕಿರೋದ್ರಿಂದಾಗಿ ಈ ಹಿಂದೆ ನಾವು ಕೈಗೊಂಡಂತಹ ಠರಾವ್ ಗೆ ಅನೂರ್ಜಿತಗೊಂಡಿದೆ. ಈಗ ಅದಕ್ಕೆ ಹಿಂದೆ ಕೈಗೊಂಡ ನಿರ್ಣಯವನ್ನು ನಾವೇ ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಮತ್ತು ಪ್ರತ್ಯೇಕ ಪಾಲಿಕೆಗೆ ನಾವು ಅನುಮೋದನೆ ಕೊಡ್ತಾ ಇದ್ದೇವೆ ಅನ್ನೊಂದು ಮಾತನ್ನು ಜ್ಯೋತಿ ಪಾಟೀಲ್ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ BD ಹಿರೇಮಠ ಅವರು ಸಹ ನಾವು ಈಗ ಈ ನಿರ್ಣಯವನ್ನು ಸ್ವಾಗತಿಸ್ತೀವಿ, ಆದರೆ ನಮ್ಮ ಹೋರಾಟನ ಮುಂದುವರಿಸ್ತೀವಿ. ಸದ್ಯ ಹುಬ್ಬಳ್ಳಿಯಲ್ಲಿ ನಡೆಸ್ತಿರುವಂಥ ಹೋರಾಟವನ್ನು ಕೈ ಬಿಡ್ತೀವಿ, ಆದರೆ ಧಾರವಾಡದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ರಾಜ್ಯ ಸರ್ಕಾರ ಈಗೇನು ರಾಜ್ಯಪಾಲರು ಈಗಾಗಲೇ ಅಂಗೀಕಾರ ಹಾಕಿದ್ದಾರೆ, ಕೆಲವೊಂದು ಷರತ್ತುಗಳು ವಿಧಿಸಿ ಅಂಗೀಕಾರ ಹಾಕಿದ್ದಾರೆ. ಈಗ ರಾಜ್ಯ ಸರ್ಕಾರ ಏನಂದರೆ ಅದನ್ನು ಒಂದು ಪ್ರತ್ಯೇಕ ಪಾಲಿಕೆ ರಚನೆ ಮಾಡಿ ಆದೇಶ ಹೊರಡಿಸ್ಬೇಕು.
ಅಲ್ಲಿವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಯುತ್ತೆ, ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಕೈ ಬಿಡಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರೆ, ಅದೇನೇ ಇರಲಿ ಇವತ್ತೇನು ಪಾಲಿಕೆ ಸಾಮಾನ್ಯ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಪ್ರತ್ಯೇಕ ಪಾಲಿಕೆ ರಚನೆಯ ಹೋರಾಟಗಾರರು ಉಗ್ರವಾದ ರೀತಿಯಲ್ಲಿ ಹೋರಾಟ ಮಾಡಿದರು. ಮತ್ತು ಏನು ತಮ್ಮ ಬೇಡಿಕೆ ಏನಿತ್ತಂದರೆ, ಏನು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಏನು ಹಿಂದೆ ಕೈಗೊಂಡಂಥ ನಿರ್ಣಯ ವಾಪಸ್ ಬಿಡಬೇಕನ್ನೋ ಒಂದು ಬೇಡಿಕೆ ಹೀಗೆ ಪಡೆಯುವಲ್ಲಿ ಅಂದರೆ ಈಡೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಪಾಲಿಕೆ ಆದ ನಂತರವೇ ನಮ್ಮ ಹೋರಾಟ ಕೈ ಬಿಡ್ತು ಅನ್ನೋ ಒಂದು ಮಾತನ್ನು ಹೇಳೋ ಮೂಲಕ ತಮ್ಮ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಸಿದ್ಧತೆಯಲ್ಲಿ ತೊಡ್ಕೊಂಡಿದ್ದಾರೆ. ಶಿವರಾಮ್ ಮಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.